ಹಾಯ್ ಹಲೋ ಫ್ರೆಂಡ್ಸ್, ನಾನು ನಿಮ್ಮ ರಮಾದೇವಿ ಇವತ್ತು ನಾನು ಮಾಡ್ತಾ ಇರೋದು ನಮ್ಮ ಮನೇಲಿ ಹೇಗೆ ಮಾಡ್ತೀವೋ ಮಟನ್ ಗ್ರೇವಿ ಮಾಡ್ತಾ ಇರೋದು. ಆಂಧ್ರ ಸ್ಟೈಲ್ ಮಟನ್ ಗ್ರೇವಿ. ಇದಕ್ಕೆ ಬೇಕಾಗಿರುವ ಮಸಾಲೆಗಳು: ಒಂದು ಜಾರಿಗೆ 3 ಸ್ಪೂನ್ ಒಣ ಕೊಬ್ಬರಿ ಹಾಕ್ಕೋಬೇಕು, ತುರಿದಿರೋದು. ಚಕ್ಕೆ ಸ್ವಲ್ಪ, ಲವಂಗ 2, ಬೆಳ್ಳುಳ್ಳಿ ಸ್ವಲ್ಪ, ಶುಂಠಿ ಸ್ವಲ್ಪ, ಈರುಳ್ಳಿ ಅರ್ಧ, ಮೆಣಸಿನ್ಕಾಯಿ 1, ಕೊತ್ತಂಬರಿ ಸೊಪ್ಪು ಸ್ವಲ್ಪ, ಅರ್ಧ ಟೊಮ್ಯಾಟೊ ಎಲ್ಲ ಹಾಕಿ ಚೆನ್ನಾಗಿ ರುಬ್ಕೋಬೇಕು. ನುಣ್ಣಗೆ ರುಬ್ಕೋಬೇಕು, ತರಿತರಿಯಾಗಿರಬಾರ್ದು, ನುಣ್ಣಗೆ ಇರಬೇಕು ಮಸಾಲೆ. ಹಾಗೆ ಚೆನ್ನಾಗಿರುತ್ತೆ ಮಟನ್ನು. ತರಿತರಿಯಾಗಿದ್ದರೆ ಚೆನ್ನಾಗಿರೋದಿಲ್ಲ, ಟೇಸ್ಟ್ ಅನಿಸೋದಿಲ್ಲ. ಅದಕ್ಕೆ ನುಣ್ಣಗೆ ರುಬ್ಕೋಬೇಕು. ನೋಡಿ ಹೇಗೆ ರುಬ್ಬಿದ್ದೀನಿ ಅಂತ. ಇದು ಅರ್ಧ ಕೆಜಿ ಮಟನ್ಗೆ ಮಾಡ್ತಾ ಇರೋದು ನಾನು. ಮಸಾಲೆ ನಮ್ಮ ಮನೆಯಲ್ಲಿ ಜಾಸ್ತಿ ಮಸಾಲೆ ತಿನ್ನೋದಿಲ್ಲ, ಅದಕ್ಕೋಸ್ಕರ ಸ್ವಲ್ಪನೇ ಮಸಾಲೆ ಹಾಕ್ತೀನಿ ನಾನು. ನಿಮಗೆ ಬೇಕಾದರೆ ಸ್ವಲ್ಪ ಜಾಸ್ತಿನೇ ಮಾಡ್ಕೊಳ್ಳಿ. ನೋಡಿ, ಈಗ ಇಷ್ಟು ನುಣ್ಣಗೆ ರುಬ್ಕೋಬೇಕು. ಈಗ ಒಂದು ಬಾಣಲಿಗೆ ಎಣ್ಣೆ ಹಾಕಿ ಸಾಸಿವೆ, ಜೀರಿಗೆ, ಕರಿಬೇವು, ಅರ್ಧ ಈರುಳ್ಳಿ, ಅರ್ಧ ಟೊಮ್ಯಾಟೊ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಮಸಾಲೆಗೆ ಅರ್ಧ ಈರುಳ್ಳಿ, ಅರ್ಧ ಟೊಮ್ಯಾಟೊ ಹಾಕಿರ್ತೀವಿ, ಮಿಕ್ಕಿರೋದು ಇದಕ್ಕೆ ಹಾಕಬೇಕು. ಹಾಕಿ ಚೆನ್ನಾಗಿ ಫ್ರೈ ಮಾಡಿಕೊಂಡು ಸಾಕು. ಅಷ್ಟು ಹಾಕಿದ್ರೆ ಅರ್ಧ ಹಾಕಿದ್ರೆ ಸಾಕು, ಇಲ್ಲಾಂದರೆ ಹುಳಿ ಆಗುತ್ತೆ, ಚೆನ್ನಾಗಿರೋದಿಲ್ಲ ಟೇಸ್ಟು. ಈಗ ಸ್ವಲ್ಪ ಅರಿಶಿಣದ ಪುಡಿ ಹಾಕಿ ಫ್ರೈ ಮಾಡ್ಕೋಬೇಕು. ರುಬ್ಬಿರೋ ಮಸಾಲೆನೂ ಹಾಕಬೇಕು. ಇವಾಗ ಚೆನ್ನಾಗೆಲ್ಲ ಮಿಕ್ಸ್ ಮಾಡಿ ಸ್ವಲ್ಪ ನೀರೂ ಹಾಕಬೇಕು. ಮಿಕ್ಸ್ ಮಾಡಿದ ನಂತರ ನಾವು ಆಲ್ರೆಡಿ ಬೇಯಿಸಿರುವ ಮಟನ್ನು, ಅರ್ಧ ಕೆಜಿ ಮಟನ್ನು ಹಾಕಿ ಸ್ವಲ್ಪ ನೀರು ಹಾಕಿ ಎಲ್ಲ ಮಿಕ್ಸ್ ಮಾಡಬೇಕು. ನೀರು ಸೇರಿಸಿದ ನಂತರ ಮಿಕ್ಸ್ ಮಾಡಿಕೊಂಡು ಇದಕ್ಕೆ 1 ಸ್ಪೂನ್ ಧನಿಯಾ ಪೌಡರ್, 1 ಸ್ಪೂನ್ ಖಾರದ ಪುಡಿ ಹಾಕಿ, ಉಪ್ಪು ಬೇಕಾದಷ್ಟು ಉಪ್ಪು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಕುದಿಯೋಕ್ಕೆ ಬಿಡಬೇಕು. ನಾವು ಇದಕ್ಕೆ ಎಕ್ಸ್ಟ್ರಾ ಮಸಾಲೆಗಳು ಏನು ಸೇರಿಸೋದಿಲ್ಲ, ಮಸಾಲೆ ಹಾಕೋದು ಇಷ್ಟೇ. ಚೆನ್ನಾಗಿ ಬೇಯಬೇಕು. ಆಲ್ರೆಡಿ ಬೆಂದಿರುತ್ತೆ ಮಟನ್, ಆದ್ರೂ ಮಸಾಲೆಯಲ್ಲಿ ಚೆನ್ನಾಗಿ ಬೇಯಬೇಕು. ಉಪ್ಪು ಖಾರ ಎಲ್ಲ ಹೀರ್ಕೋಬೇಕು. ಗ್ರೇವಿ ಹತ್ರಕ್ಕೆ ಬರ್ತಾ ಇರುತ್ತೆ, ನೋಡಿಕೊಂಡು ನಮ್ಗೆ ಎಷ್ಟು ಗ್ರೇವಿ ಬೇಕೋ ಆವಾಗ ಆಫ್ ಮಾಡಿದ್ರೆ ಮಟನ್ ಗ್ರೇವಿ ರೆಡಿ. ಥ್ಯಾಂಕ್ ಯು ಸೋ ಮಚ್. ಇವತ್ತು ನಮ್ಮ ವಿಡಿಯೋ ನೋಡಿ ಸಪೋರ್ಟ್ ಮಾಡಿದ್ದಕ್ಕೆ.